ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇದು ಈ ವರ್ಷದ ಕಡೆಯ ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಹೊಸ ವರ್ಷ ಬಂತು, ಹಳೆ ವರ್ಷ ಹೋಯ್ತು. ಹಳೆ ವರ್ಷನ ಅದ್ದೂರಿಯಾಗಿ ಎಂಡ್ ಮಾಡ್ತಾ ಹೊಸ ವರ್ಷನ ಹಂಗೆ ಅದ್ದೂರಿಯಾಗಿ ಸ್ಟಾರ್ಟ್ ಮಾಡೋಣ. ನಾಳೆ ಸ್ಟಾರ್ಟ್ ಮಾಡೋಣ. ಬಟ್ ಆದರೂ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ವಿಜಯ್ ಹಜಾರೆ ಟ್ರೋಫಿಲಿ ಅಬ್ಬರಿಸಿ ಬೊಬ್ಬಿರಿದ್ದಾರೆ. ಅಭಿಷೇಕ್ ಶರ್ಮಾ 170 ರನ್ ಹೊಡೆದಿರೋದು ಸೌರಾಷ್ಟ್ರ ಮೇಲೆ. 170 ಪಂಜಾಬ್ನ ಬ್ಯಾಟರು ಜಸ್ಟ್ ಫ್ರಮ್ 96 ಬಾಲ್ಸ್ ಹೊಡೆದದು ವಿತ್ 8 6 22 4 ವಿತ್ ಸ್ಟ್ರೈಕ್ ರೇಟ್ ಆಫ್ 178 ಸ್ಟ್ರೈಕ್ ರೇಟಲ್ಲಿ ಹೊಡೆದಿರುವಂಥದ್ದು. 60 ಬಾಲಿಗೆ ಇವರಿಗೆ ಸೆಂಚುರಿನೂ ಕೂಡ ಬಂದಿದ್ದಾರೆ. ರೀಸೆಂಟಾಗಿ ಮಯಾಂಕ್ ಅಗರ್ವಾಲ್ ಅವರು 45 ಬಾಲು ಸೆಂಚುರಿನೂ ಕೂಡ ಕಂಪ್ಲೀಟ್ ಮಾಡಿದ್ರು ಈ ಒಂದು ವಿಜಯ್ ಹಜಾರೆ ಟ್ರೋಫಿಲಿ. 170 ಜಸ್ಟ್ ಫ್ರಮ್ 96 ಬಾಲ್ಸ್ ಅಂತ ಅಂದರೆ T20 ರೇಂಜಲ್ಲಿ ಕೊಟ್ಟಂಥ ಪ್ರದರ್ಶನ ಅಂತ ಹೇಳಬೇಕು ಗುರು ಪಂಜಾಬ್ನ ಪ್ಲೇಯರು ಸೌರಾಷ್ಟ್ರ ವಿರುದ್ಧ. ಸೊ ಇಂಡಿಯನ್ ಕ್ರಿಕೆಟ್ ಇಸ್ ಬ್ರೈಟ್ ಅನ್ನೋ ಥರ ಕಾಣಿಸ್ತಾ ಇದೆ. ಇಂಥ ಯಂಗ್ಸ್ಟರ್ಸ್ಗಳು ಈ ರೇಂಜಿಗೆ ಪರ್ಫಾರ್ಮ್ ಮಾಡೋದನ್ನ ನೋಡ್ತು ಅಂತಂದರೆ, ಇವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೇ ಒಂದು ರೀತಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಈ ಸ್ಟ್ಯಾಂಡರ್ಡ್ಸಲ್ಲಿ ಈ ರೇಂಜಲ್ಲಿ ಪ್ರದರ್ಶನನೇ ಎಕ್ಸ್ಪೆಕ್ಟ್ ಮಾಡೋದು ಇವರಿಂದ. ಅಪ್ಡೇಟ್ ಬಂದು ಮಲ್ಟಿಪಲ್ ರಿಪೋರ್ಟ್ಸ್ಗಳು ಬರ್ತಾ ಇದೆ ಗುರು ರೋಹಿತ್ ಶರ್ಮಾ ರಿಲೇಟೆಡ್. ರೋಹಿತ್ ಶರ್ಮಾ ಆಲ್ ಸೆಟ್ ಟು ರಿಟೈರ್ ಆಫ್ಟರ್ ಸಿಡ್ನಿ ಟೆಸ್ಟ್ ಮ್ಯಾಚ್ ಅಂತ ಅಪ್ಡೇಟ್ ಬರ್ತಿದೆ. ಇದ್ರ ರಿಲೇಟೆಡ್ ರೋಹಿತ್ ಶರ್ಮಾ ಅವ್ರು ಯಾವುದೇ ರೀತಿಯ ಕನ್ಫರ್ಮೇಷನ್ ಅಂತೂ ಕೊಟ್ಟಿಲ್ಲ. ಇನ್ ಕೇಸು ಈ ಮ್ಯಾಚ್ನ ಚೆನ್ನಾಗಿ ಆಡ್ಬಿಟ್ಟು ಇಂಡಿಯಾ ಗೆಲ್ತು ಅಂತ ಇಟ್ಕೊಳ್ಳಿ, ಅವಾಗ ಇನ್ನೂ ಪೆಂಡಿಂಗಲ್ಲಿ ಇಟ್ಕೊತಾರೆ ಅವರ ರಿಟೈರ್ಮೆಂಟ್ನ. ಈ ಟೆಸ್ಟ್ ಮ್ಯಾಚ್ ಆದಮೇಲೆ ಅವ್ರು ರಿಟೈರ್ಮೆಂಟ್ ಕೊಡೋದಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ನಾವು ಸೈಕಲಲ್ಲಿ ಇನ್ನೂ ಒಂಥರ ಜೀವಂತವಾಗಿರ್ತೀವಿ. ಬಟ್ ಶ್ರೀಲಂಕಾ ಸೀರೀಸ್ ಮೇಲೆ ಡಿಪೆಂಡೆನ್ಸಿ ಬೀಳುತ್ತೆ. ಒಟ್ಟಲ್ಲಿ ಜೀವಂತವಾಗಿರ್ತೀವಿ. ಗೆಲ್ತು ಅಂತಂದರೆ ಕೊಡಲ್ಲ, ಸೋಲ್ತು ಅಂದರೆ ನನ್ನ ಪ್ರಕಾರ 100% ಶ್ಯೂರ್ ಶಾಟು. ಇಂಡಿಯಾ ಸೋಲ್ತು ಅಂದರೆ ಅಥವಾ ಡ್ರಾ ಆಯಿತು ಅಂತ ಅಂದರೆ ರೋಹಿತ್ ಶರ್ಮಾ 100% ಗೋಯಿಂಗ್ ಟು ರಿಟೈರ್ ಅಂತ ಅನ್ನಿಸ್ದೆ. ಗೆಲ್ತು ಅಂತಂದರೆ ಈ WTC ಸೈಕಲ್ನ ನೋಡ್ಕೊತಾರೆ, ಡಿಪೆಂಡೆನ್ಸಿ ಬಿದ್ದಿರೋದನ್ನ ನೋಡ್ಕೊತಾರೆ. ಆ ಡಿಪೆಂಡೆನ್ಸಿ ಏನಾದ್ರು ಕ್ಲಿಕ್ ಆಯಿತು ಅಂತಂದರೆ ಇಂಡಿಯಾ ಫೈನಲ್ಸ್ಗೆ ಕ್ವಾಲಿಫೈ ಆಗೋಗ್ಬಿಡ್ತು ಅಂತಂದರೆ ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನ ಆಡ್ಬಿಟ್ಟು ಕೊಡ್ತಾರೆ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಅದೃಷ್ಟ ಇತ್ತು ಅಂತಂದರೆ ಆಗುತ್ತೆ, ಇಲ್ಲ ಅಂತಂದರೆ ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ ಮ್ಯಾಚಲ್ಲಿ ರಿಟೈರ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಅಪ್ಡೇಟ್ ನಂಬರ್ 3, ಸಂಜಯ್ ಮಂಜ್ರೇಕರ್ ಅವರು ಒಂದು ಸ್ವಲ್ಪ ಬ್ರೀಫ್ ಮಾಡಿದ್ದಾರೆ. ಏನಕ್ಕೆ ಇಂಡಿಯಾ 4ನೇ ಟೆಸ್ಟ್ ಮ್ಯಾಚ್ನ ಸೋಲ್ತು ಆ್ಯಂಡ್ ಕಳಪೆ ಪರ್ಫಾರ್ಮೆನ್ಸ್ನ ಈ ಒಂದು ಟೂರ್ನಮೆಂಟಲ್ಲಿ ಸೀರೀಸಲ್ಲಿ ಏನಕ್ಕೆ ಕೊಡ್ತಾ ಇದೆ ಅಂತ ಅಂದರೆ, 4ನೇ ಟೆಸ್ಟ್ ಮ್ಯಾಚ್ ಬಗ್ಗೆ ಸ್ವಲ್ಪ ಪ್ರಿಸೈಸಾಗಿ ಮಾತಾಡಿದರೆ, ಇಂಡಿಯಾ ಏನಕ್ಕೆ ಸೋಲ್ತು ಅಂತಂದರೆ ಯಶಸ್ವಿ ಜಾಯಸ್ವಾಲ್ ಅವರ ಕ್ಯಾಚಿಂಗ್ ಎಫೋರ್ಟ್ ಸಖತ್ತಾಗಿರಲಿಲ್ಲ. ಬಿಟ್ಟರು ಕ್ಯಾಚ್ಗಳನ್ನ 3-4 ಕ್ಯಾಚ್ನ ಬಿಟ್ಟರು, ಅದರಿಂದ ಸೋತ್ವ ನಾವು, ಅದರಿಂದನೂ ಅಲ್ಲ. ಆಮೇಲೆ ಕಾಂಟ್ರವರ್ಷಿಯಲ್ ಡಿಸಿಷನ್ ಕೊಟ್ಟರು ಅಂಪೈರ್ಗಳು, ಅದರಿಂದ ಸೋತ್ವ ನಾವು, ಅದರಿಂದನೂ ಕೂಡ ಅಲ್ಲ. ಆಮೇಲೆ ಪೋರ್ ಟೀಮ್ ಸೆಲೆಕ್ಷನ್ ಆಗಿತ್ತು, ಅದರಿಂದ ಸೋತ್ವ ನಾವು, ಅದರಿಂದನೂ ಕೂಡ ಸೋತಿಲ್ಲ ನಾವು. ಆ್ಯಂಡ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟರ್ಸ್ಗಳು ಅವರು ಇವರು ಅಂತೆಲ್ಲ ಅಂದ್ಕೊಂಡಿದ್ವಲ್ಲ, ಅವರು ಕೈ ಕೊಟ್ಟರು, ಅವ್ರು ನೆಟ್ಟಿಗೆ ಪರ್ಫಾರ್ಮ್ ಮಾಡಲಿಲ್ಲ, ಅದರಿಂದ ಸೋತ್ವ, ಅದರಿಂದ ಸೋತಿಲ್ಲ ನಾವು ಸೋತಿರೋದು ಎಲ್ಲಿ ಅಂತಂದರೆ, ಆ್ಯಂಡ್ ಇನ್ನೂ ಒಂದು ಹೇಳಿದರೆ ವೀಕೆಂಡ್ ಬೌಲಿಂಗ್ ಅಟ್ಯಾಕಿಂದ ಸೋತ್ವಿ ನಾವು, ಅಲ್ಲ ಅದರಿಂದನೂ ಅಲ್ಲ, ಎಲ್ಲಾದ್ರಿಂದನೂ ಸೋತಿದ್ದೀವಿ. ಎಲ್ಲದೂ ಆಯಿತು, ಅದಕ್ಕೋಸ್ಕರ ನಾವು ಸೋತಿದ್ದೀವಿ. 4ನೇ ಟೆಸ್ಟ್ ಮ್ಯಾಚ್ನ ಒಂದಾಗಲಿಲ್ಲ 24 ಆದೋ, ಅದಕ್ಕೋಸ್ಕರ ಸೋತಿದ್ದೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಒಂದೇ ಬಾಲಿಗೆ 15 ರನ್ನ ಹೊಡಿಸ್ಕೊಂಡ್ರು ಅವ್ರನ್ನ ನೋಡಿದ್ದೀರಾ ಗುರು ನೀವು? ಸ್ಟಾರ್ಟ್ ಆದಂಥ ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆದಂಥ ಮೊದಲನೇ ಬಾಲೇ 15 ರನ್ನು. ಅದು ಆ ಬಾಲ್ ಡಾಟ್ ಬಾಲ್ ಆಗಿದೆ. ಆ್ಯಕ್ಚುಲಾಗಿ ಆ ಬಾಲ್ ಡಾಟ್ ಬಾಲು, ಬಟ್ ಆದರೂ 15 ರನ್ ಬಂದಿದ್ದು ಹೆಂಗೆ ಅಂತ ಅಂದರೆ BPL ಅಲ್ಲಿ, ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ. ಸೊ ಈ ಥರ ಒಂದು ಸೀನ್ ಆಗಿದೆ. ಮಗ ಒಶಾನ್ ಅವರು ಹೊಡೆಸ್ಕೊಂಡಿರೋಂಥದ್ದು. ಫಸ್ಟ್ ಬಾಲು ನೋ ಬಾಲ್ ಹಾಕ್ತಾರೆ, ಆಮೇಲೆ ಒಂದು ಡಾಟ್ ಬಾಲ್ ಹಾಕ್ತಾರೆ, ಒಂದು ಬಾಲ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೋ ಬಾಲ್ ಹಾಕ್ಬಿಟ್ಟು 4 ಹೊಡ್ಸ್ಕೋತಾರೆ, ವೈಡ್ ಹಾಕ್ತಾರೆ, ನೋ ಬಾಲ್ ಹಾಕ್ಬಿಟ್ಟು 4 ಹೊಡ್ಸ್ಕೋತಾರೆ. ಸೊ ಓವರ್ ಆಲ್ ಆಗಿ 15 ರನ್ನ ಒಂದೇ ಒಂದು ಬಾಲಿಗೆ ಕೊಟ್ಟಿದ್ದಾರೆ. ಇನ್ನಿಂಗ್ಸ್ನ ಮೊದಲನೇ ಬಾಲೇ 15 ರನ್ನು. ಸೊ ಇದನ್ನ ನೋಡೋದೇ ಇಲ್ಲ ನೀವೆಲ್ಲೂ. ಅಪ್ಡೇಟ್ ನಂಬರ್ 5, ನಮ್ಮ ಮಯಾಂಕ್ ಅಗರ್ವಾಲ್ ಕರ್ನಾಟಕ ಪರವಾಗಿ ಹ್ಯಾಟ್ರಿಕ್ ಸೆಂಚುರಿ. ಅನ್ಸೋಲ್ಡ್ ಆದಂಥ ಮಯಾಂಕ್ ಅಗರ್ವಾಲ್ IPL ಆಕ್ಷನಲ್ಲಿ ಹ್ಯಾಟ್ರಿಕ್ ಸೆಂಚುರಿನ ಇಳಿಸಿದ್ರೆ ಮಗ. ಆಂಧ್ರ ಪ್ರದೇಶದ ವಿರುದ್ಧ ಕೊಟ್ಟಿರುವಂಥದ್ದು 124 ರನ್ನು. ಕರ್ನಾಟಕ ಹೊಡೆದಿದ್ದು ಫಸ್ಟ್ ಬ್ಯಾಟಿಂಗ್ ಆಗಿಬಿಟ್ಟು 320 ರನ್ನು, 50 ಓವರ್ ತೊಗೊಂಡು. ಅದೇ ಆಂಧ್ರದವ್ರು ಬಂದ್ಬಿಟ್ಟು ಚೇಸ್ ಮಾಡ್ಬಿಟ್ಟು ಬಿಸಾಕಿದ್ದಾರೆ 322 ರನ್ನ. ಅದು ಲಾಸ್ಟ್ ಓವರ್ 2 ಬಾಲು ಮಿಕ್ಕಿರೋ ಹಾಗೇನೆ ಚೇಸ್ ಮಾಡಿದ್ದಾರೆ. ಸೊ ಒಂಥರ ಸಿಕ್ಕಾಪಟ್ಟೆ ಒಂಥರ ಕ್ಲಚ್ ಮ್ಯಾಚ್ ಅಂತ ಹೇಳಬೇಕು. ಕ್ಲೋಸ್ ಎನ್ಕೌಂಟ್ರಲ್ಲಿ ಆಂಧ್ರ ಪ್ರದೇಶವರು ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕಿದ್ದಾರೆ. ಮಯಾಂಕ್ ಅಗರ್ವಾಲ್ ಚೆನ್ನಾಗಿ ಆಡಿದರೆ, ಆಮೇಲೆ ರವಿಚಂದ್ರನ್ ಅವರು ಚೆನ್ನಾಗಿ ಆಡಿದ್ದಾರೆ ನಮ್ಮ ಕರ್ನಾಟಕ ಪರವಾಗಿ. 124 ರನ್ ಹೊಡೆದ್ರೂ ಕೂಡ ಕರ್ನಾಟಕ ಸೋಲ್ಬೇಕಾಗಿದೆ. 322 ರನ್ ಹೊಡೆದ್ರೂ ಕೂಡ ಕರ್ನಾಟಕ ಸೋಲ್ಬೇಕಾಗಿದೆ. ಏನೂ ಮಾಡೋಕ್ಕಾಗಲ್ಲ. ಒಟ್ಟು ಮಯಾಂಕ್ ಅಗರ್ವಾಲ್ ಅವರಿಂದ ಸಖತ್ ಪ್ರದರ್ಶನ ಅಂತೂ ಬರ್ತಿದೆ. ಕನ್ಸಿಕ್ಯೂಟಿವ್ ಆಗಿ ಮಸ್ತಾಗಿ ಆಡ್ತಾ ಇದ್ದಾರೆ ನೋಡಿ. ಈ ಥರ ಕನ್ಸಿಸ್ಟೆಂಟ್ ಪ್ರದರ್ಶನ ಯಾರು IPL ಬಂದಿತ್ತು ಅಂತಂದರೆ ಅನ್ಸೋಲ್ಡ್ ಆಗ್ತಾನೆ ಇರಲಿಲ್ಲ ನೋಡಿ. ಹ್ಯಾಟ್ರಿಕ್ ಸೆಂಚುರೀಸ್ ಬಂದಿದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.